ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕ್ಲಾಸ್. ಪ್ರಿವಿಯಸ್ ಕ್ಲಾಸ್ಗಳಿಂದ ನಾವು ಇಂಡಿಯನ್ ಪಾಲಿಟಿಯನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ MCQಗಳ ಮುಖಾಂತರ ನೋಡ್ತಾ ಇದ್ದೀವಿ. ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಗರಿಷ್ಠ ಸಮಯದ ಅಂತರ ಎಷ್ಟು? ಈಗ ಒಂದು ಅಧಿವೇಶನ ಮುಕ್ತಾಯ ಆಗುತ್ತೆ, ಎಂಡ್ ಆಗುತ್ತೆ. ಇದು ಎಂಡ್ ಆದಮೇಲೆ ಎಷ್ಟು ದಿನಗಳು ಬಿಟ್ಕೊಂಡು ಮತ್ತೆ ಸ್ಟಾರ್ಟ್ ಆಗಲೇಬೇಕು, ವಾಪಸ್ ಅದು ಶುರು ಆಗಲೇಬೇಕು. ಈ ಗ್ಯಾಪ್ ಎಷ್ಟಿದೆ ಅಂತ ಕೇಳ್ತಾರೆ. ಮ್ಯಾಕ್ಸಿಮಮ್ ಗರಿಷ್ಠ ಎಷ್ಟು? 3 ತಿಂಗಳು, 6 ತಿಂಗಳು, 9 ತಿಂಗಳು, 12 ತಿಂಗಳು. ಸರಿಯಾದ ಉತ್ತರ ಯಾವುದು? ಪಾಸ್ ಮಾಡಿ ಆನ್ಸರ್ ಮಾಡ್ಬೋದಾ? ಎಸ್, ಇಟ್ ಈಸ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. 6 ತಿಂಗಳು. ಮ್ಯಾಕ್ಸಿಮಮ್ ಎಷ್ಟು ಸ್ನೇಹಿತರೆ? 6 ತಿಂಗಳು ಇರುವಂಥದ್ದು. ಯಾರು ಕರೀತಾರೆ ಇದನ್ನ ಮ್ಯಾಕ್ಸಿಮಮ್? ಈ ಥರ ಇರ್ಲಾರ್ದಂಗೆ ನೋಡ್ಕೊಳ್ಳುವಂಥ ಕರ್ತವ್ಯ ಯಾರ್ದು? ಇದು ಕೇಂದ್ರದಲ್ಲಿ ರಾಷ್ಟ್ರಪತಿಯವರ ಕರ್ತವ್ಯ, ರಾಜ್ಯದಲ್ಲಿ ಗವರ್ನರ್ ಕರ್ತವ್ಯ. ಆ ಗ್ಯಾಪ್ ಆಗೋದ್ರೊಳಗಾಗಿ ಅವರು ಕರೀಲೇಬೇಕು ಅಧಿವೇಶನವನ್ನ. ಓಕೆ, ಆ ಗ್ಯಾಪಲ್ಲಿ. ಅದಕ್ಕೆ ನಾವು ಸುಗ್ರೀವಾಜ್ಞೆ ಅಂತೀವಲ್ಲ, ಸುಗ್ರೀವಾಜ್ಞೆ ಆರ್ಡಿನೆನ್ಸ್ ಅನ್ನುವಂಥದ್ದು ಆರ್ಟಿಕಲ್ 1, 2, 3 ಫ್ಯಾನ್ಸಿ ನಂಬರ್. ಈ ಸುಗ್ರೀವಾಜ್ಞೆ ಮ್ಯಾಕ್ಸಿಮಮ್ ಅದು ಗರಿಷ್ಠ ಅವಧಿ ಎಷ್ಟು ಅಂತ ಕೂಡ ಕೇಳಿದ್ದಾರೆ. ಯಾಕಂದ್ರೆ ಈ ಸದನ ನಡೆಯೋದಕ್ಕೆ ಗರಿಷ್ಠ ಅವಧಿ ಎಷ್ಟಿರುತ್ತೆ? ಇಲ್ಲಿ 6 ಮಂತ್ ಇರ್ತದೆ. ಆಮೇಲೆ ಆ ಸುಗ್ರೀವಾಜ್ಞೆ ಇಲ್ಲೂ ಒಂದು ಸಲ ಪಾಸ್ ಆದ್ಮೇಲೆ ಅದರ ಅವಧಿ ಎಷ್ಟು? ಇನ್ನೊಂದು ಹೌಸ್ ಜಾಯ್ನ್ ಆದಾಗ 6 ವಾರಗಳ ಕಾಲ ಅದು ಚಾಲ್ತಿಯಲ್ಲಿರ್ತದೆ. 6 ವಾರ ಆದ ಟೈಮ್ ಒಳಗಡೆನೆ ಆ 2 ಸದನಗಳು ಅದನ್ನು ಒಪ್ಪಿಕೊಂಡ್ರೆ ಅದು ಕಾಯ್ದೆ ಆಗತ್ತೆ, ಒಪ್ಪಿಕೊಳ್ಳಿಲ್ಲ ಅಂದ್ರೆ ಅದು ಕ್ಯಾನ್ಸಲ್ ಆಗತ್ತೆ. ಬಟ್ ಕ್ಯಾನ್ಸಲ್ ಆಗೋಕ್ಕಿಂತ ಮುಂಚೆ ಏನೇನು ನಡೆದಿರ್ತಲ್ಲ ಅದೆಲ್ಲ ವ್ಯಾಲಿಡ್. ಈ ಕ್ಯಾನ್ಸಲ್ ಆಯಿತು ಅಂತ ಅನ್ಕೊಂಡು ಆ ಗ್ಯಾಪಲ್ಲಿ ಆ ಕಾಯ್ದೆ ಪ್ರಕಾರ ಏನೇನು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಜಾರಿಗೆ ಬಂದಿರ್ತದೆ ಅದೆಲ್ಲ ವ್ಯಾಲಿಡ್ ಇರ್ತದೆ. ಬಟ್ ಅದು ಪಾಸ್ ಆದ ನಂತರ ಕಂಟಿನ್ಯೂ ಆಗುತ್ತೆ, ಇಲ್ಲಾಂದ್ರೆ ಅವತ್ತೇ ಸ್ಟಾಪ್ ಆಗ್ತದೆ. ಅದಕ್ಕೆ ಈ ಸುಗ್ರೀವಾಜ್ಞೆಗೆ ಗರಿಷ್ಠ ಅವಧಿ ಎಷ್ಟು ಅಂದಾಗ 6 ಮಂತ್ ಪ್ಲಸ್ 6 ವೀಕ್ ಅಥವಾ 7.5 ಮಂತ್ಸ್ ಅಂತೀವಿ. ಅದಕ್ಕೆ ಗರಿಷ್ಠ. ಸುಗ್ರೀವಾಜ್ಞೆಗೆ ಗರಿಷ್ಠ ಅಂದಾಗ 6 ಮಂತ್ ಪ್ಲಸ್ 6 ವೀಕ್ ಅಂತ ಅದನ್ನ ಹೇಳ್ತೀವಿ ನಾವು. ಇಲ್ಲಿ ಸಂಸತ್ತಿನ 2 ಅಧಿವೇಶನ ಗರಿಷ್ಠ ಸಮಯ ಅಂದಾಗ 6 ತಿಂಗಳು ಮಾತ್ರ. ಈ ರೀತಿ ಕ್ವಶನ್ ಸಾಕಷ್ಟು ಬಾರಿ ರಿಪೀಟ್ ಆಗಿದೆ. ಸೊ ಇದ್ರ ಬಗ್ಗೆ ನೆನಪಿರ್ಲಿ. ಈ ಸುಗ್ರೀವಾಜ್ಞೆ ಅಂತೀವಲ್ಲ, ಅದು ಸದನ ಯಾವಾಗ ಸೇರಿದ ತಕ್ಷಣ ಈಗ ವಾಪಸ್ ಎಂಡ್ ಆಯ್ತಲ್ಲ, ಒಂದು ಸದನ ಎಂಡ್ ಆಗಿದೆ, ಮತ್ತೆ ವಾಪಸ್ ಸದನ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ ತಕ್ಷಣ ಈಗ ಯಾವುದೋ ಒಂದು ಡೇಟಿಗೆ, ಈಗ ಸೆಪ್ಟೆಂಬರ್ 3ನೇ ತಾರೀಕಿಗೆ ಲೋಕಸಭಾ ಸೇರ್ತೆ ಅನ್ಕೊಳ್ಳಿ. ಇವತ್ತಿಂದನೇ ಸ್ಟಾರ್ಟ್ ಆಗತ್ತಾ ಕೌಂಟ್? ಅದ 6 ವಾರ. ಈ ಸುಗ್ರೀವಾಜ್ಞೆ ಅನ್ನೋದು 6 ವಾರಗಳ ಕಾಲ ಅಂತ ಹೇಳಿದ್ವಲ್ಲ, ಇವತ್ತಿಂದ ಸ್ಟಾರ್ಟ್ ಆಗತ್ತಾ? ಇಲ್ಲ. ಅದು ನಂತರ ರಾಜ್ಯಸಭೆ ನೆಕ್ಸ್ಟ್ ಸಭೆ ಅಂದ್ರೆ 2 ಸಭೆ, ನೆಕ್ಸ್ಟ್ ರಾಜ್ಯಸಭೆ ಅಕಸ್ಮಾತ್ ಸೆಪ್ಟೆಂಬರ್ 6ನೇ ತಾರೀಕಿಗೆ ಜಾಯ್ನ್ ಆತ ಅನ್ಕೊಳ್ಳಿ. ಇವಾಗ ಸೆಪ್ಟೆಂಬರ್ 3 ಅನ್ಕೊಳ್ಳಿ. ಸೆಪ್ಟೆಂಬರ್ 3ರಲ್ಲಿ ಲೋಕಸಭಾ ಸದನ ಸ್ಟಾರ್ಟ್ ಆಗಿದೆ. ಬಟ್ ಸ್ವಲ್ಪ ದಿನ ಬಿಟ್ಟು ಸೆಪ್ಟೆಂಬರ್ 6ನೇ ತಾರೀಕಿಂದ ರಾಜ್ಯಸಭಾ ಸ್ಟಾರ್ಟ್ ಆಯ್ತಂದ್ರೆ ಅವತ್ತಿಂದ 6 ವಾರ. ಯಾವಾಗಿಂದ ಇದು? ಅವತ್ತಿಂದ 6 ವಾರ. ಸೇಮ್ ಇದೇ ತರ ಎಮರ್ಜೆನ್ಸಿ ಇದ್ದಾಗ ಹೇಳಿದ್ವಲ್ಲ, ಎಮರ್ಜೆನ್ಸಿ ಅನ್ನೋದು ಮ್ಯಾಕ್ಸಿಮಮ್ ಗರಿಷ್ಠ ಎಷ್ಟು ಅವಧಿ ಅಂತಂದ್ರೆ, ಈ ಒಂದು ಸಲ ಇಲ್ಲಿ ಇವತ್ತು ಎಮರ್ಜೆನ್ಸಿ ಹೇರಿದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಅನ್ನೋದು 1 ತಿಂಗಳ ಒಳಗಾಗಿ 2 ಸದನದ ಪರ್ಮಿಷನ್ ಅನ್ನ ತಗೋಬೇಕಾಗ್ತದೆ ಆ ತರ ಹೇಳ್ತೀವಲ್ಲ ನಾವು, ಅಲ್ವಾ? ಆ ಎಮರ್ಜೆನ್ಸಿಗೆ ಏನಾದ್ರೂ ಜಂಟಿ ಸದನ ಇರ್ತದ ಸ್ನೇಹಿತರೆ? ಜಂಟಿ ಸಭೆಯನ್ನು ಕರಿಬಹುದಾ? 108 ಆರ್ಟಿಕಲ್ ಅಲ್ಲಿ ಎಮರ್ಜೆನ್ಸಿಗೆ ಸಂಬಂಧಪಟ್ಟಾಗ ನ್ಯಾಷನಲ್ ಎಮರ್ಜೆನ್ಸಿಗೆ ಜಂಟಿ ಸಭೆಯನ್ನು ಕರಿಬಹುದಾ? ಎಸ್ ಆರ್ ನೋ ಅದನ್ನ ಆಪ್ಷನ್ ಮಾಡಿ. ಇದರಲ್ಲಿ 6 ವಾರ ಅನ್ನೋದು ಹೇಗೆ ಅರ್ಥ ಆಯ್ತಲ್ಲ. ಅಕಸ್ಮಾತ್ ಈಗ ಸೆಪ್ಟೆಂಬರ್ 3ನೇ ತಾರೀಕು ಲೋಕಸಭೆ ಅಂತ ಹೇಳಿದ್ವಲ್ಲ, ರಾಜ್ಯಸಭೆನೇ ಜಾಯ್ನ್ ಆಗಿತ್ತು ಅನ್ಕೊಳ್ಳಿ. ಸೆಪ್ಟೆಂಬರ್ 3ನೇ ತಾರೀಕಿಗೆ ರಾಜ್ಯಸಭೆ ಜಾಯ್ನ್ ಆಗಿದೆ, ಅದು ಸದನ ಸ್ಟಾರ್ಟ್ ಆಗಿದೆ. ಬಟ್ ಲೋಕಸಭೆ ಲೇಟ್ ಆಗಿ ಸೆಪ್ಟೆಂಬರ್ 6ಕ್ಕೆ ಲೋಕಸಭೆ ಬಂತು ಅನ್ಕೊಳ್ಳಿ. ಅವಾಗ ಈ 2ನೇ ಸದನ ಯಾವುದೇ ಇರಲಿ, ಲೋಕಸಭೆ ಇರಲಿ ಅಲ್ಲೇ ಇರಲಿ, 2ನೇ ಸದನ ಜಾಯ್ನ್ ಆಗುತ್ತಲ್ಲ ಅವತ್ತಿಂದ 6 ವಾರ. ಆ ರೀತಿ ಕೂಡ ಕ್ವಶನ್ ಕೇಳಿದಾರೆ. ಅದಕ್ಕೋಸ್ಕರ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೇನೆ. ಓಕೆ, ಈ ರೀತಿ ನೀಟಾಗಿ ಸ್ಟಡಿ ಮಾಡ್ತಾ ಹೋಗಿ. ಅಂದಾಗ ಯಾವುದೇ ರೀತಿ ಬೇಕಾದಂಗೆ ಟಫ್ ತೆಗೆದ್ರು ಕೂಡ ನೀವು ಆನ್ಸರ್ ಮಾಡಬಹುದು. ಇದು PSI ಎಕ್ಸಾಮ್ಗೋಸ್ಕರ ಅಂತ ಹೇಳ್ತಾ ಇದ್ದೀನಲ್ಲ, ಎಲ್ಲ ರೀತಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಇವನ್ KSಗೂ ಇದೇ ರೀತಿ ಕ್ವಶನ್ ಬರುವಂಥದ್ದು. ಈ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊತ ಹೋಗಿ, ಅದು ತುಂಬಾ ಈಸಿ ಆಗ್ತಾ ಹೋಗ್ತದೆ. ಓಕೆ, ಇಂಡಿಯನ್ ಪಾಲಿಟಿ ಪ್ರೆಸೆಂಟೆಡ್ ಬೈ ಸಂಕಟಿ ಸರ್. ಸೊ ಇವೆಲ್ಲ ನನ್ನ ಕ್ರೆಡೆನ್ಷಿಯಲ್ಸ್ ಇರುವಂಥದ್ದು. ರೈಟ್, ಈಗ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕೆಳಗಿನವರಲ್ಲಿ ಯಾರು ಲೋಕಸಭೆಯ ಕಾರ್ಯದರ್ಶಿಯನ್ನು ಮೇಲ್ವಿಚಾರಣೆ ಮಾಡ್ತಾರೆ? ಲೋಕಸಭೆ ಕಾರ್ಯದರ್ಶಿ, ಲೋಕಸಭೆ ಸೆಕ್ರೆಟರಿಯೇಟ್ ಇರ್ತಾರಲ್ಲ, ಸೆಕ್ರೆಟರಿ, ಅವ್ರನ್ನ ಮೇಲ್ವಿಚಾರಣೆ ಮಾಡುವಂತ ಅಧಿಕಾರ ಯಾರಿಗಿರ್ತದೆ? ಅವ್ರನ್ನ ಇಮಿಡಿಯೇಟ್ ಅವರ ಬಾಸ್ ಯಾರು ಅಂತ ಕೇಳ್ತಾ ಇದ್ದಾರೆ. ಗೃಹ ಸಚಿವರು, ಸಂಸದೀಯ ವ್ಯವಹಾರಗಳ ಸಚಿವರು, ಲೋಕಸಭಾ ಸ್ಪೀಕರ್ ಅವರು, ಪ್ರಧಾನಮಂತ್ರಿಗಳು. ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಪಾಸ್ ಮಾಡಿ ಆನ್ಸರ್ ಮಾಡ್ಬೋದಾ? ಇಲ್ಲಿ ಲೋಕಸಭಾ ಸ್ಪೀಕರೇ ಅವ್ರನ್ನ ಮೇಲ್ವಿಚಾರಣೆ ಮಾಡ್ತಾರೆ. ಇವ್ರು ಯಾರು ಭಾಗವಹಿಸಕ್ಕಾಗಲ್ಲ ಅಲ್ಲಿ, ಲೋಕಸಭಾ ಸ್ಪೀಕರ್ ಅವರೇ. ಓಕೆ, ರೈಟ್, ಇವೆಲ್ಲ ನೆನ್ಪಿಡಿ. ಒಂದೊಂದ್ಸಲ ಅಲ್ಲಿ ಎಕ್ಸಾಮ್ ಅಲ್ಲಿ ಎಷ್ಟೋ ಸಲ ರಿವಿಷನ್ ಮಾಡಲಿಲ್ಲ ಅಂದ್ರೆ ಸಂಸದೀಯ ವ್ಯವಹಾರಗಳ ಸಚಿವರು ಇರ್ಬೋದಾ ಅಥವಾ ಪ್ರಧಾನಮಂತ್ರಿಗಳೇ ಇರ್ಬೋದಾ?
ಅಂತ ಆ ಥರ ಕೂಡ ಆಲೋಚನೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಸಿಂಪಲ್ ಕ್ವಶನ್ ಇದ್ದಿದ್ದು ಆ ಥರ ಆಲೋಚನೆ ಮಾಡ್ತಾ ಇದ್ದೀರಿ ಅಂದರೆ ನೀವು ಚೆನ್ನಾಗಿ ಓದೇ ಇಲ್ಲ ನನಗೆ. ಸಿಂಪಲ್ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಗೊತ್ತಾಗ್ಬಿಡ್ಬೇಕು ಇಂಥವೆಲ್ಲ. ಓಕೆ, ಈ ಸ್ವಲ್ಪ ನೆನ್ಪಿಟ್ಕೊಳ್ಳೋದಿರ್ತದೆ, ಪದೇ ಪದೇ ರಿವಿಷನ್ ಮಾಡಿದಾಗ ಈಜಿ ಆಗುತ್ತದೆ ಪಾಲಿಟಿಯಲ್ಲಿ. ಮತ್ತು ಕಾನ್ಸೆಪ್ಟ್ಗಳನ್ನು ತಿಳ್ಕೊಂಡ್ಬಿಟ್ರೆ ಬೇಕಾದ ಕ್ವಶನ್ ಕೇಳಿ ಅವರು ಪ್ರತಿಯೊಂದು ಎಕ್ಸಾಮಲ್ಲಿ 15ರಿಂದ 20 ಕ್ವಶನ್ ಕೇಳ್ತಾರೆ. ಆಲ್ಮೋಸ್ಟ್ 20 ಕ್ವಶನ್ ಕೇಳಿದ್ರೆ 18 ಕ್ವಶನ್ ಆರಾಮಾಗಿ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಎರಡು ಎಲ್ಲೋ ಟಫ್ ಕೇಳಿದ್ರು ಕೂಡ ಕೆಲವೊಂದ್ಸಲ 20ಕ್ಕೆ 20 ಕೂಡ ಮಾಡ್ಬೋದು. ನೀವು ಮೇಲ್ಮೇಲಿಂದ ಅಷ್ಟೇ ನೋಡ್ಕೊಂತ ಹೋದ್ರೆ ಕಷ್ಟ ಆಗ್ತದೆ. ಒಂದು 10-12 ಆನ್ಸರ್ ಮಾಡಿ ನನಗೂ ಪಾಲಿಟಿ ಗೊತ್ತಂತ ತಿಳ್ಕೊಂಡು ಓಡಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಬೇರೆ ಯಾವುದೇ ಸಬ್ಜೆಕ್ಟ್ ತುಂಬಾ ಟಫ್ ಬರ್ತದೆ. ಈ ಪಾಲಿಟಿ ಅಂಡ್ ಎಕನಾಮಿ ನೀವು ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಆರಾಮಾಗಿ ಆನ್ಸರ್ ಮಾಡಬಹುದು. ಯಾವ ರೀತಿಯ ಪ್ರಶ್ನೆಯಲ್ಲಿ ಲಿಖಿತ ಉತ್ತರವನ್ನು ಬಯಸಲಾಗ್ತದೆ? ಇಲ್ಲಿ ನಕ್ಷತ್ರ ಹಾಕಿದ ಪ್ರಶ್ನೆ ಅಥವಾ ಚುಕ್ಕೆ ಗುರುತಿನ ಪ್ರಶ್ನೆ ಅಂತಲ್ಲ, ಸ್ಟಾರ್ಡ್ ಕ್ವಶನ್. ಚುಕ್ಕೆ ಗುರುತಿನ ಪ್ರಶ್ನೆ, ನಕ್ಷತ್ರ ರಹಿತ, ಚುಕ್ಕೆ ಗುರುತಿಲ್ಲದ ಪ್ರಶ್ನೆ, ಅನ್ಸ್ಟಾರ್ಡ್ ಕ್ವಶನ್, ಶಾರ್ಟ್ ನೋಟಿಸ್, ಸಣ್ಣ ಸೂಚನೆ ಮೇರೆಗೆ ಆತ ಕೇಳಿದಂತ ಕ್ವಶನ್, ನನ್ ಆಫ್ ದಿ ಯಾವುದು ಅಲ್ಲ. ಇಲ್ಲಿ ಲಿಖಿತ ಉತ್ತರನ ಯಾವ್ದ್ರಲ್ಲಿ ಕೊಡ್ತಾರೆ? ಸರಿಯಾದ ಉತ್ತರ ಯಾವುದು? ಪಾಸ್ ಮಾಡಿ ಆನ್ಸರ್ ಮಾಡಿ. ನಕ್ಷತ್ರ ರಹಿತ, ಚುಕ್ಕೆ ಗುರುತಿಲ್ಲದ ಪ್ರಶ್ನೆ. ಇದೇನು ಸ್ಟಾರ್ಡ್ ಕ್ವಶನ್ ಅಂಡ್ ಅನ್ಸ್ಟಾರ್ಡ್ ಕ್ವಶನ್ ಅಂದ್ರೆ ಏನು? ಇಲ್ಲಿ ಸ್ಟಾರ್, ಅದಕ್ಕೆ ಅಷ್ಟರಿಗೆ 1 ಮಾರ್ಕ್ ಹಾಕಿರ್ತಾರೆ, ಸ್ಟಾರ್ ಮಾರ್ಕ್. ಆ ತರ ಆ ಕ್ವಶನ್ ಮೇಲೆ. ಈಗ ನೀವು ಒಬ್ಬ MP ಇದ್ದೀರಿ ಅನ್ಕೊಳ್ಳಿ, ಲೋಕಸಭಾ ಅಥವಾ ರಾಜ್ಯಸಭೆ ಯಾವುದೇ ಒಬ್ಬ MP. ನೀವು ಒಂದು ಕ್ವಶನ್ ಕೇಳ್ತೀರಿ, ಒಂದು ಪೇಪರ್ ಮೇಲೆ ಬರೆದ್ಬಿಟ್ಟು ಕ್ವಶನ್ ಕೇಳಿದಾಗ ಅದಕ್ಕೆ ಅಕಸ್ಮಾತ್ ಸ್ಟಾರ್ ಅಂತ ಹಾಕಿತ್ತು ಅಂತಂದ್ರೆ, ಸ್ಟಾರ್ ಹಾಕಿತ್ತಂದ್ರೆ ಏನಾಗಬೇಕು? ಆ ಕ್ವಶನ್ಗೆ ಆ ಮಿನಿಸ್ಟರ್ ಇದ್ದವರು ಮೌಖಿಕವಾಗಿ, ಓರಲ್, ಮೌಖಿಕ, ಬಾಯಿ ಮುಖಾಂತರ ಉತ್ತರ ಕೊಡಬೇಕು. ಎದ್ ನಿಂತುಬಿಟ್ಟು ಆ ಮಿನಿಸ್ಟರ್ ಮೌಖಿಕ. ಮತ್ತು ಅದ್ರ ಜೊತೆ ಇನ್ನೊಂದು ಏನ್ ಸ್ಪೆಷಾಲಿಟಿ ಅಂದ್ರೆ ಸಪ್ಲಿಮೆಂಟರಿ ಕ್ವಶನ್ ಅನ್ನ ಕೇಳಬಹುದು, ಪೂರಕ ಪ್ರಶ್ನೆಗಳನ್ನ ಕೇಳಬಹುದು. ಅಂದ್ರೆ ಈಗ ಒಂದು ಪ್ರಶ್ನೆ ಕೇಳಿದ್ರೆ ಅಷ್ಟೇ ಅಲ್ಲ, ಈಗ ನಿಮ್ಮ ಹೆಸರು ಏನು ಅಂತ ಕೇಳಿದ್ರೆ ಅನ್ಕೊಳ್ಳಿ, ಒಂದು ಎಕ್ಸಾಂಪಲ್, ಹೆಸರು ಹಿಂಗೆಲ್ಲ ಕೇಳಲ್ಲ, ಹೆಸರು ಏನು ಅಂತ. ಅವ್ರ ಹೆಸರು ಹೇಳಿ ಕುಂತು ಬಿಡ್ಬೇಕಾ ಮಿನಿಸ್ಟರ್? ಇಲ್ಲ, ಹೆಸರು ಏನು ಹೇಳಾದ್ಮೇಲೆ ನಿಮ್ ಊರು ಯಾವುದು ಅಂತ ನೆಕ್ಸ್ಟ್ ಕ್ವಶನ್ ಕೂಡ, ನೆಕ್ಸ್ಟ್ ಕ್ವಶನ್ ಇನ್ನೊಂದು ಕ್ವಶನ್ ಕೇಳಬಹುದು ಆತ. ಓಕೆ, ಇಲ್ಲಾಂದ್ರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲ ಡ್ಯಾಮ್ಗಳ ಈ ಒಂದು ವ್ಯವಸ್ಥೆಯನ್ನ ಈ ಕರೆಕ್ಟ್ ಆಗಿ ರಿಪೇರಿ ಅದೆಲ್ಲ ವರ್ಕ್ ನಡೀತಾ ಇದೆಯಾ ಅಂತ ಒಂದು ಕ್ವಶನ್ ಕೇಳಿದಾಗ ಎಸ್ ನಡೀತಾ ಇದೆ ಅಂತ ಹೇಳಿ ಕುಂತ್ಕೊಳ್ಳೋದಲ್ಲ, ಎಸ್ ನಡೀತಾ ಇದೆ ಅಂದ್ಮೇಲೆ ಯಾವ್ಯಾವ ಡ್ಯಾಮ್ಗಳನ್ನ ಮಾಡಿದ್ರಿ, ಯಾವ್ಯಾವ ಮಾಡಿಲ್ಲ ಅದನ್ನ ಹೇಳಿ ನನಗೆ. ಅದು ನೆಕ್ಸ್ಟ್ ಕ್ವಶನ್, ಪೂರಕ ಕ್ವಶನ್ ಕೂಡ ಕೇಳುವಂಥದ್ದು. ಓರಲ್ ಇಂಟರ್ವ್ಯೂ ಇದ್ದಂಗೆ ಇದೆಲ್ಲ. ಸ್ಟಾರ್ಡ್ ಕ್ವಶನ್ ಅಂದ್ರೆ ಏನು? ಇಂಟರ್ವ್ಯೂ, ಕ್ವಶನ್ ಮೇಲೆ ಕ್ವಶನ್ ಬರ್ತಾ ಇರ್ಬೋದು. ಓಕೆ, ಬಟ್ ಅನ್ಸ್ಟಾರ್ಡ್ ಕ್ವಶನ್ ಅಂದ್ರೆ ಏನು? ಚುಕ್ಕೆ ಗುರುತಿಲ್ಲದ ಪ್ರಶ್ನೆ. ಅಂದ್ರೆ ಚುಕ್ಕೆ ಗುರುತಿಲ್ಲ ಅಂದ್ರೆ ಆ ಪ್ರಶ್ನೆ ಮೇಲೆ ಈ ನೀವು MP ಗಳು ಇರ್ತಿರಲ್ಲ, ನೀವು ಕೇಳಿದಂತ ಬರೆದು ಕೊಟ್ಟಂತ ಪ್ರಶ್ನೆ ಮೇಲೆ ಈ ಸ್ಟಾರ್ ಕ್ವಶನ್, ಸ್ಟಾರ್ ಮಾರ್ಕ್ ಅನ್ನ ಹಾಕಲ್ಲ. ಅವಾಗ ಅದರ ಅರ್ಥ ಏನು? ಅವರು ಮಿನಿಸ್ಟರ್ ರೈಟಿಂಗ್ ಅಲ್ಲಿ ಕೊಟ್ಬಿಡ್ತಾರೆ. ಸ್ಪೀಕರ್ ಅವರು ಕೇಳ್ತಾರೆ, ನೋಡ್ರಿ ಅವರು ಒಬ್ಬ MP ಕ್ವಶನ್ ಕೇಳಿದಾರಲ್ಲ, ಏನ್ ಮಿನಿಸ್ಟರ್ ಅಂತ ಕೇಳಿದಾಗ ನಾನು ಅದಕ್ಕೆ ಉತ್ತರವನ್ನ ಲಿಖಿತ ರೂಪದಲ್ಲಿ ಕೊಟ್ಟೀನಿ ಅಂತ ಎದ್ ನಿಂತು ಹೇಳಿಬಿಟ್ಟು ಸುಮ್ ಕೂತ್ಕೊಂಡ್ಬಿಡ್ತಾರೆ. ಅದನ್ನ ಓರಲ್ ಆಗಿ ಆನ್ಸರ್ ಮಾಡೋಂಗಿಲ್ಲ. ಅವ್ರಿಗೆ ಕೇಳಿದಂತ ಪ್ರಶ್ನೆಗೆ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀನಿ ಅಷ್ಟೇ ಹೇಳ್ಬಿಟ್ರೆ ಮುಗಿದು. ಏನ್ ಕೊಟ್ಟಿದ್ದೇನೆ ಅಂತ ಕೇಳೋ ಸ್ಪೀಕರು ಕೇಳಲ್ಲ, ಅವರು ಕೇಳಕ್ ಬರಲ್ಲ. ಯಾಕಂದ್ರೆ ಅನ್ಸ್ಟಾರ್ಡ್ ಕ್ವಶನ್ ಅಂದಾಗ ಲಿಖಿತ ರೂಪದಲ್ಲಿ ಅಷ್ಟೇ ಇರ್ತದೆ. ಅನ್ಸ್ಟಾರ್ಡ್, ಚುಕ್ಕೆ ಗುರುತಿಲ್ಲದ ಪ್ರಶ್ನೆ. ಅದಕ್ಕೆ ಪೂರಕ ಪ್ರಶ್ನೆ ಕೇಳ್ಬೋದಾ? ಇಲ್ಲ, ಏನಿಲ್ಲ. ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೆ ಅಷ್ಟೇ ಆನ್ಸರ್. ಮತ್ತೆ ನೆಕ್ಸ್ಟ್ ಇಲ್ಲ. ಇದು ಮೇನ್ಸ್ ಎಕ್ಸಾಮ್ ಇದ್ದಂಗೆ, ಒಂದು ಕ್ವಶನ್ ಕೇಳ್ಯಾರ ಅಂದ್ರೆ ಅದಕ್ಕೆ ಆನ್ಸರ್ ಬರೆದು ಬಿಡೋದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಇಂಟರ್ವ್ಯೂ ಕೇಳ್ತಾರಲ್ಲ, ಹಂಗಲ್ಲ. ಸ್ಟಾರ್ ಅಂದ್ರೆ ನೀವು ಒಂದು ದೊಡ್ಡ ಸ್ಟಾರ್ ಇದ್ದಂಗೆ. ನೀವು ಯಾವಾಗ ಸ್ಟಾರ್ ಆಗ್ತೀರಿ? ಇಂಟರ್ವ್ಯೂಗೆ ಹೋದ್ರೆ ಸ್ಟಾರ್ ಆಗ್ತೀರಿ ಅಲ್ವಾ? ಫಿಲ್ಮ್ ಸ್ಟಾರ್ ಆತರ. ನೀವು ಸ್ಟಾರ್ ಆಗೋದು ಯಾವಾಗ? KS ಹತ್ರ IAS ಇಂಟರ್ವ್ಯೂಗೆ ಹೋದ್ರೆ. ಆತರ ಸ್ಟಾರ್ ಅಂದ್ರೆ ಏನು? ಓರಲ್ ಆಗಿ, ಮಾತುಕತೆ ಮೂಲಕ. ಇಂಟರ್ವ್ಯೂ ಅಲ್ಲಿ ಏನಿರ್ತದೆ? ಸ್ಟಾರ್. ನೀವು ದೊಡ್ಡ ಸ್ಟಾರ್ ಆದಂಗೆ ಇಂಟರ್ವ್ಯೂಗೆ ಹೋಗಿ ಬಂದ್ಬಿಟ್ರೆ ನಿಮ್ಗೆ ಒಳ್ಳೆ ಬೆಲೆ ಇರ್ತದಲ್ವಾ? ಆತರ ಸ್ಟಾರ್ ಇರ್ತಿರಲ್ಲ. ಸೊ ಓರಲ್ ಆಗಿ, ಮೌಖಿಕವಾಗಿ ಉತ್ತರವನ್ನ ಕೊಡ್ಬೇಕಲ್ಲಿ. ಅನ್ಸ್ಟಾರ್ಡ್ ಅಂದ್ರೆ ಅಲ್ಲಿ ಅಲ್ಲಿ ಲಿಖಿತವಾಗಿ, ಬಟ್ ಅದಕ್ಕೆ ಪೂರಕ ಪ್ರಶ್ನೆ ಇರೋದಿಲ್ಲ. ಮತ್ತೆ ಇನ್ನೊಂದು ಶಾರ್ಟ್ ನೋಟಿಸ್ ಅಂದ್ವಲ್ಲ, ಈ ಶಾರ್ಟ್ ನೋಟಿಸ್ ಅಂದ್ರೆ ಏನು ಸ್ನೇಹಿತರೆ? ಶಾರ್ಟ್ ನೋಟಿಸ್ ಅನ್ನುವಂಥದ್ದು ಲೆಸ್ ದೆನ್ 10 days. ಇದೆಲ್ಲ ಏನು ಸ್ಟಾರ್ಟ್ ಕ್ವಶನ್ ಅವೆಲ್ಲ ಏನಿರ್ತಾವು? 10 days ನೋಟಿಸ್ ಅನ್ನ ಕೊಟ್ಟು, 10 days ಟೈಮ್ ಕೊಟ್ಟು ಕ್ವಶನ್, ಇವತ್ತು ಕ್ವಶನ್ ಕೊಟ್ಟೆ ನಾಳೆನ ಉತ್ತರ ಹೇಳ್ಬೇಕಂತ ಮಿನಿಸ್ಟರ್ ಎಲ್ಲಿಂದ ಹೇಳ್ತಾರೆ? ಈಗ ನೀವೇ ಒಂದು ವರ್ಷ ಓದ್ಬಿಟ್ಟು ಒಂದು ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಆನ್ಸರ್ ಮಾಡಿ ಅಂದ್ರೆ ಸ್ವಲ್ಪ ಡೌಟ್ ಬರ್ತಾ ಇದೆ ಅಂತ ಹೇಳ್ತಿರ್ತೀರ. ಆ ಮಿನಿಸ್ಟರ್ಗೆ ಏನ್ ಗೊತ್ತಾಗುತ್ತೆ? ಅದಕ್ಕೆ 10 days ಮುಂಚೆ ಕೊಟ್ರೆ ಅವರು ಆ ಒಂದು ಮಿನಿಸ್ಟ್ರಿ ತಕ್ಕಂಗೆ ಕೆಳಗಡೆ ಇದ್ದ ಅಧಿಕಾರಿಗಳಿಗೆ ಎಲ್ಲ ಕೇಳ್ಕೊಂಡು ಅವ್ರ ಕಡೆ ಉತ್ತರ ತಗೊಂಡು ಆಮೇಲೆ ಬಂದು ಉತ್ತರವನ್ನ ಹೇಳಕ್ಕಾಗುತ್ತೆ. ಅದಕ್ಕೋಸ್ಕರ 10 days. ಶಾರ್ಟ್ ನೋಟಿಸ್ ಅಂದ್ರೆ ಲೆಸ್ ದೆನ್ 10 days. ಇಲ್ಲಿ 10 ದಿನ ಟೈಮ್ ಕೊಡೋಂಗಿಲ್ಲ. ಶಾರ್ಟ್ ನೋಟಿಸ್ ಕೊಟ್ಟಿದ್ರೆ ಬೇಗ ಅರ್ಜೆಂಟ್ ಆಗಿ ಹೇಳ್ಬೇಕು ನೀವು ಅನ್ನಂಗೆ. ಶಾರ್ಟ್ ನೋಟಿಸ್ ಕ್ವಶನ್ಸ್ ಅಂತ ಕರಿತೀವಿ. ಶಾರ್ಟ್ ನೋಟಿಸ್ ಕ್ವಶನ್ ಅಂದ್ರೇನು? 10 ದಿನದ ಒಳಗಾಗಿ ಬೇಗ ಉತ್ತರವನ್ನ ಕೊಡುವಂತದ್ದು. ಪಬ್ಲಿಕ್ ಇಂಪಾರ್ಟೆನ್ಸ್, ತುಂಬಾ ಅರ್ಜೆಂಟ್ ಇದೆ. ಈಗ ಯಾವುದೋ ಒಂದು ವಿಷಯದಲ್ಲಿ, ಈಗ ನಮ್ಮ ಹೊಸಪೇಟೆಯಲ್ಲಿ ಡ್ಯಾಮ್ ಅದು ಗೇಟ್ ಓಪನ್ ಆಯ್ತು, ಅದು 10 ದಿನ ಬಿಟ್ಟು ಕೇಳ್ತೇವೆ ಅಂತ ಹೇಳಕ್ಕಾಗತ್ತಾ? ತುಂಬಾ ಅರ್ಜೆಂಟ್ ಅಲ್ವಾ? ಈಗ ಯಾವುದೋ ಒಂದು ರೀತಿಯಲ್ಲಿ ಏನೋ
ತುಂಬಾ ಬರಗಾಲಾಗಿ ಎಷ್ಟೋ ಜನ ರೈತರಿಗೆ ಪಾಪ ತೊಂದರೆ ಆಯ್ತು ಅನ್ಕೊಳ್ಳಿ. ಅವಾಗ ಇಮಿಡಿಯೇಟ್ 10 ದಿನ ಬಿಟ್ಟು ಅಂತ ಶಾರ್ಟ್ ನೋಟಿಸ್ ಬೇಗ ಇಮಿಡಿಯೇಟ್ ಆಗಿ ಕೇಳ್ಬೇಕಾಗ್ತದೆ. ಆತರ ಏನಾಯ್ತು ಈಗ ಫೈನಲಿ ಮೌಖಿಕ ಓರಲ್ ಸ್ಟಾರ್ಟ್ ಕ್ವಶನ್ ಅಂದ್ರೆ ಮೌಖಿಕವಾಗಿರ್ತದೆ, ಪೂರಕ ಪ್ರಶ್ನೆ ಕೇಳ್ಬೋದು, 10 ದಿನ ಟೈಮ್ ಇರ್ತದೆ. ಅನ್ಸ್ಟಾರ್ಟ್ ಕ್ವಶನ್ ಅಂದ್ರೆ ಅದಕ್ಕೂ ಕೂಡ 10 days ಟೈಮ್ ಇರುವಂತದ್ದು, ಬಟ್ ಅಲ್ಲಿ ಲಿಖಿತವಾಗಿ ಉತ್ತರ ಅದಕ್ಕೆ ಪೂರಕ ಇರೋದಿಲ್ಲ. ಇದು ಇಷ್ಟೇ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಶಾರ್ಟ್ ನೋಟಿಸ್ ಅಂದ್ರೆ ಲೆಸ್ ದನ್ 10 days ಅಲ್ಲಿ ನೀವು ನೋಟಿಸ್ ಅನ್ನ ಕೊಟ್ಟು ಉತ್ತರವನ್ನ ಪಡ್ಕೋಬಹುದು. ಮಿನಿಸ್ಟರ್ ಕಡೆಯಿಂದ ಇವೆಲ್ಲ ಸಾಮಾನ್ಯ ಎಂಪಿಗಳು, ರೂಲಿಂಗ್ ಪಾರ್ಟಿ ಎಂಪಿ ಆಗಿರ್ಬೋದು, ಅಪೋಸಿಷನ್ ಪಾರ್ಟಿ ಎಂಪಿ ಆಗಿರ್ಬೋದು, ಯಾವುದೇ ಪಕ್ಷದ ಎಂಪಿ ಆಗಿರ್ಬೋದು, ಇಂಡಿಪೆಂಡೆಂಟ್ ಆಗಿರ್ಬೋದು, ಅವರು ಮಿನಿಸ್ಟರ್ಗಳಿಗೆ ಕೇಳುವಂತದ್ದು ಇದು ಪ್ರಶ್ನೆ. ಇವೆಲ್ಲ ಎದಕ್ಕೆ ಕೊಟ್ಟಿದ್ದಾರೆ? ಮಿನಿಸ್ಟರ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ. ಯಾಕೆ? ನಮ್ಮ ಮಿನಿಸ್ಟರ್ ಅನ್ನೋದೇನು ಕಾರ್ಯಾಂಗ, ಈಸ್ ಅ ಎಕ್ಸಿಕ್ಯೂಟಿವ್ ಅವ್ರನ್ನ ಇಲ್ಲಿ ಕಂಟ್ರೋಲ್ ಮಾಡೋದು ಯಾರು? ಲೆಜಿಸ್ಲೇಟಿವ್ ಕಂಟ್ರೋಲ್ ಮಾಡತ್ತೆ. ಅಂದ್ರೆ ಈ ಎಂಪಿಗಳು, ಇವರು ಶಾಸಕಾಂಗ, ಎಂಪಿಗಳು ಲೆಜಿಸ್ಲೇಟಿವ್ ಇವ್ರು ಕಂಟ್ರೋಲ್ ಮಾಡ್ತಾರೆ. ಕಂಟ್ರೋಲ್ ಮಾಡೋದಕ್ಕೆ ಏನು ಇದೆ? ಈ ತರ ಸೆಷನ್ ನಡೆಯೋದೇ ಕಂಟ್ರೋಲ್ ಮಾಡೋದಕ್ಕೆ. ಸೆಷನ್ ಏನ್ ನಡೆದಕ್ಕೆ ಕ್ವಶನ್ ಅವರ್ಗಳು ಇರ್ತದೆ, 0 ಅವರ್ ಇರ್ತದೆ, ಈ ಸ್ಟಾರ್ಟ್ ಕ್ವಶನ್, ಅನ್ಸ್ಟಾರ್ಟ್ ಕ್ವಶನ್, ಶಾರ್ಟ್ ನೋಟಿಸ್ ಇನ್ನು ತುಂಬಾ ಬರ್ತಾವ್. KS ಮೇನ್ಸ್ ಅಲ್ಲಿ ಅದನ್ನೇ ಕ್ವಶನ್ ಕೇಳ್ಬಿಡ್ತಾರೆ. ಎಕ್ಸಿಕ್ಯೂಟಿವ್ ಈಸ್ ಮೇಡ್ ಅಕೌಂಟೇಬಲ್ ಬೈ ಲೆಜಿಸ್ಲೇಟಿವ್ ಇನ್ ವಾಟ್ ವೇ ಅಂತ. ಈ ರೀತಿ ಯಾವ ಒಂದು ವಿಧದಲ್ಲಿ ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರಾಗಿರುವ ಒಂದು ವಿಧವನ್ನ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ. ಅದನ್ನು ವಿಸ್ತೃತವಾಗಿ ಚರ್ಚಿಸಿ ಅಂತ ಕೇಳಬಹುದು, ಅಂದ್ರೆ ನೈಟ್ ಆಗಿ. ಅಥವಾ ಕ್ರಿಟಿಕಲಿ ಅನಲೈಸ್ ಅಂತಂದಾಗ ಮತ್ತೆ ಬೇರೆ ಆನ್ಸರ್ ಆಗುತ್ತೆ. ಮೇನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬರೀಬಹುದು. ಕ್ವಶನ್ ಏನ್ ಕೇಳ್ತಾರ ಅದ್ರ ಮೇಲೆ. ನಿಮಗೆ ರೈಸ್ ಕೊಟ್ಟರಂತ ಎಲ್ಲದಕ್ಕೂ ಚಿತ್ರಣ ಮಾಡಿ ಇಟ್ಬಿಡೋದಲ್ಲ. ಅವ್ರು ಬಿರಿಯಾನಿ ಕೇಳಿದಾರ ಅಥವಾ ಇಲ್ಲಿ ಟೊಮೆಟೊ ರೈಸ್ ಬಾತ್ ಕೇಳಿದಾರ, ಆ ತರ ಇರುತ್ತೆ ಅಲ್ಲಿ. ಈಗ ಕೆಲವೊಬ್ರು ಏನಂತಾರೆ, ರೈಸ್ ಕೊಟ್ಟಾರ ನಾವು ಮಾಡೇವಿ ತಿನ್ಬೇಕಪ್ಪ ಅದನ್ನಂತ, ಆ ತರ ಮಾಡಕ್ಕಾಗಲ್ಲ. ಓಕೆ, ನೀವು ಹೋಟೆಲ್ಗೆ ಹೋಗಿ ಏನೋ ಒಂದು ಆರ್ಡರ್ ಮಾಡಿದಾಗ ನೀವು ಮತ್ತೆ ಚಿತ್ರಾನ್ನ ತಂದು ಕೊಟ್ಟರೆ ನಿಮ್ಗೆ ಹೆಂಗಾಗುತ್ತೆ? ಮೇನ್ಸ್ ಅಲ್ಲಿ ಕೂಡ ಅದೇ ರೀತಿ ಇರ್ತದೆ. ಬಟ್ ನೀಟಾಗಿ ಅರ್ಥ ಮಾಡ್ಕೋಬೇಕು. ಲಾಸ್ಟಿಗೆ ವರ್ಡ್ ಅನ್ನ ಚೇಂಜ್ ಮಾಡ್ಕೊಂಡಾಗ ಕೆಲವೊಂದು ಪಾಯಿಂಟ್ ಅನ್ನ ಹಾಕಿದ್ರೆ ಭಯಂಕರ ಮಾರ್ಕ್ಸ್ ಬರ್ತದೆ, ಆರಾಮಾಗಿ ಆಫೀಸರ್ ಆಗ್ತೀರಿ. ಬಟ್ ಕಷ್ಟಪಟ್ಟು ಸ್ವಲ್ಪ ಕಾನ್ಸೆಪ್ಟ್ ಅನ್ನ ಅರ್ಥ, ಮೇಲ್ಮೇಲಿಂದ ಓದಿ ಇದೆಲ್ಲ ವೇಸ್ಟ್. ತುಂಬಾ ಎಷ್ಟೋ ಕಡೆ ಸುಮ್ಮನೆ ಅವರು ಮೇಲ್ಮೇಲಿಂದ ಹೇಳ್ತಾರೆ, ನೀವು ಮೇಲ್ಮೇಲಿಂದ ಕೇಳ್ಕೊಂಡು ನಾನು ಬರೆದಿದ್ದೆ ಒಂದ್ಸಲ ಜಸ್ಟ್ ಮಿಸ್ ಆಯ್ತು. ಇದೇ ಕತೆ, ಇದೇ ಸ್ಟೋರಿ ಹೇಳ್ಕೊಂತ ಹೋದ್ರೆ ಯಾರು ಕೇಳಕ್ ಇಂಟ್ರೆಸ್ಟ್ ಇಲ್ಲ ಸ್ನೇಹಿತರೆ. ಓನ್ಲಿ ಸಕ್ಸಸ್ ಸ್ಟೋರಿ ಮಾತ್ರ ಕೇಳಕ್ಕೆ. ಸಕ್ಸಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಕಷ್ಟಪಟ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀಟಾಗಿ. ಓಕೆ, ರೈಟ್. ಇದು ಅರ್ಥ ಆಗ್ತಾ ಇದ್ರೆ ನೋಡಿ, ನಿಮ್ಮ ಕಮೆಂಟ್ ಅಲ್ಲಿ ಕಮೆಂಟ್ಗಳನ್ನ ಹಾಕ್ತಾ ಹೋಗಿ. ನೀವು ಹೇಳ್ತಾ ಇರೋದು ಇಷ್ಟ ಆಗ್ತದೆ, ಅರ್ಥ ಆಗ್ತಾ ಇದೆ ಅಂತ. ಅರ್ಥ ಆಗಿಲ್ಲ ಅಂದ್ರೂ ಕೂಡ ಅದನ್ನು ಹೇಳಿ ಬೇಕಾದ್ರೆ ನೋಡೋಣ. ಓಕೆ, ಮನಿ ಬಿಲ್ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಮನಿ ಬಿಲ್, ಹಣ ಮಸೂದೆ ಅಂತೀವಲ್ಲ, ಅದರ ಬಗ್ಗೆ ತಪ್ಪಾಗಿರುವಂತದ್ದು ಯಾವುದು? ಇದನ್ನು ಲೋಕಸಭೆಯಲ್ಲಿ ಮಾತ್ರ ಪರಿಚಯಿಸಬಹುದು. ಅದು ಸರಿಯಾ ತಪ್ಪಾ? ತಪ್ಪಾಗಿರೋದನ್ನ ಹೇಳಬೇಕು. ಇದನ್ನು ರಾಷ್ಟ್ರಪತಿಗಳ ಶಿಫಾರಸಿನ ಮೇರೆಗೆ ಮಾತ್ರ ಪರಿಚಯಿಸಬಹುದು. ಹಣದ ಮಸೂದೆಯಲ್ಲಿ ಶಿಫಾರಸುಗಳು ಮಾಡಲು ರಾಜ್ಯಸಭೆಗೆ 1 ತಿಂಗಳ ಕಾಲಾವಕಾಶ ನೀಡಲಾಗ್ತದೆ. ಹೌದಾ? ಎಲ್ಲವೂ ಸರಿಯಾಗಿದೆ. ಸರಿಯಾದ ಉತ್ತರ ಯಾವುದು? ಇಲ್ಲಿ ಆಪ್ಷನ್ ಸಿ ಇಸ್ ದ ರಾಂಗ್ ಆನ್ಸರ್. ತಪ್ಪಾಗಿರೋದು ಕೇಳಿದ್ದಾರೆ. 1 ತಿಂಗಳಲ್ಲ, ಎಷ್ಟು ದಿನ ಸ್ನೇಹಿತರೆ? ಇದು ಕೇವಲ 14 ದಿನ ಟೈಮ್ ಅಷ್ಟೇ ಕೊಡ್ತಾರೆ. 14 days ಅಷ್ಟೇ ಇರುವಂತದ್ದು. ಇದು ಲೋಕಸಭೆಯಲ್ಲಿ ಮಾತ್ರ. ಎಸ್, ಕರೆಕ್ಟ್. ಲೋಕಸಭೆಯಲ್ಲಿ ಮಾತ್ರ ಹಣಕಾಸು ಮಸೂದೆ. ಅದಕ್ಕೆ ರೂಲಿಂಗ್ ಪಾರ್ಟಿಗಳು ರಾಜ್ಯಸಭೆಯಲ್ಲಿ ಅವರಿಗೆ ಮೆಜಾರಿಟಿ ಇರಲಿಲ್ಲ ಅಂದ್ರೆ ಕೆಲವೊಂದು ಬಿಲ್ಗಳನ್ನ ಬೇಕು ಅಂತಾನೆ ಮನಿ ಬಿಲ್ ಅಂತ ಮಾಡ್ಬಿಡ್ತಾರೆ. ಈ ಮನಿ ಬಿಲ್ ಹೌದು ಅಲ್ಲ ಅಂತ ಡಿಸೈಡ್ ಮಾಡೋದು ಯಾರು ಸ್ನೇಹಿತರೆ? ಪ್ರಧಾನಮಂತ್ರಿ ಡಿಸೈಡ್ ಮಾಡ್ತಾರ, ಇಲ್ಲಿ ಸ್ಪೀಕರ್ ಅವರು ಮಾಡ್ತಾರ, ರಾಷ್ಟ್ರಪತಿಯವರು ಡಿಸೈಡ್ ಮಾಡ್ತಾರ, ಅಥವಾ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಇರ್ತಾರಲ್ಲ ಅವ್ರು ಮಾಡ್ತಾರ, ಅಥವಾ ಈ ನಮ್ಮ ಲೋಕಸಭೆ ಸೆಕ್ರೆಟರಿ ಇರ್ತಾರಲ್ಲ ಅವರು ಡಿಸೈಡ್ ಮಾಡ್ತಾರೆ. ಯಾರು ಡಿಸೈಡ್ ಮಾಡ್ತಾರೆ ಮನಿ ಬಿಲ್ ಹೌದು ಅಲ್ಲ ಅಂತ? ಯಾಕೆ ಮಾಡ್ತಾರೆ ಇದನ್ನ? ನಾರ್ಮಲಿ ರೂಲಿಂಗ್ ಪಾರ್ಟಿ ಅವರು ರಾಜ್ಯಸಭೆಯಲ್ಲಿ ಮೆಜಾರಿಟಿ ಇಲ್ಲ ಅಂದ್ರೆ ಅಲ್ಲಿ ಬಿಲ್ ಪಾಸ್ ಆಗಲ್ಲ, ಅದಕ್ಕೆ ಮಿನಿ ಬಿಲ್ ಅಂತ ಮಾಡಿಬಿಟ್ರೆ ಮುಗಿದೋಯ್ತು. ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅಲ್ಲೇ ಪಾಸ್ ಮಾಡಿ 14 ದಿನ ಅಷ್ಟೇ ಟೈಮ್ ಇರುತ್ತೆ. ಅವ್ರು ಏನೇ ಹೇಳಿ, ಅವ್ರು ಹೇಳಿದ್ದನ್ನ ತಿದ್ದುಪಡಿ ಮಾಡೋ ಅವಶ್ಯಕತೆ ಇಲ್ಲ. ಮಾಡ್ಬೋದು, ಮಾಡದೇ ಇರ್ಬೋದು. ಅವ್ರು 14 ದಿನ ಟೈಮ್ ತಗೊಂಡು ಅದನ್ನ ತಿದ್ದುಪಡಿ ಮಾಡ್ಬೋದಾ? ಎಸ್, ತಿದ್ದುಪಡಿಯನ್ನು ಹೇಳ್ತಾರೆ. ರಾಜ್ಯಸಭೆ ಮನಸ್ಸಿಗೆ ಬಂದಂಗೆ ಹೇಳ್ತಾರೆ. ಬಂದ್ಮೇಲೆ ಇವ್ರು ನೋಡ್ತಾರೆ, ಇವೆಲ್ಲ ತಿದ್ದುಪಡಿ ಮಾಡಕ್ಕಾಗಲ್ಲ ಅಂತ ಬಿಟ್ಟು ಬಿಲ್ ಪಾಸ್ ಮಾಡಿದ್ರು ಪಾಸ್ ಆಗುತ್ತೆ ಮನಿ ಬಿಲ್ ಅಲ್ಲಿ. ಲೋಕಸಭೆಗೆ ಜಾಸ್ತಿ ಪವರ್, ರಾಜ್ಯಸಭೆ ಕೇವಲ 14 ದಿನ ಮನಸ್ಸಿಗೆ ಬಂದಂಗೆ ಕೂಗಾಡ್ಕೊಂಡು ಇರ್ಬೋದು ಅಷ್ಟೇ. ಅವ್ರು ಹೇಳಿದಂತೆ ಎಲ್ಲಾ ತಿದ್ದುಪಡಿ ಲೋಕಸಭೆ ಮಾಡ್ಬೋದು, ಮಾಡದೇ ಇರ್ಬೋದು. ಅದಕ್ಕೋಸ್ಕರ ಮನಿ ಬಿಲ್ ಅಂತ ಮಾಡ್ತಾರೆ. ಅದಕ್ಕೆ ಗಲಾಟೆ ಮಾಡ್ತಿರ್ತಾರೆ ನೋಡಿ ತುಂಬಾ ಜನ. ಯಾಕೆ ನೀವು ಮನಿ ಬಿಲ್ ಮಾಡಿದ್ರಿ? ರಾಜ್ಯಸಭೆಯಲ್ಲಿ ನೀವು ಪಾಸ್ ಆಗಲ್ಲ ಅಂತ ಬೇಕು ಅಂತಾನೆ ಮಾಡಿದ್ರಿ ಅಂತ ಈ ತರ ಎಲ್ಲ ಹೇಳ್ತಿರ್ತಾರೆ. ಓಕೆ, ಸೊ ಇವೆಲ್ಲ ಸಿಂಪಲ್ ಕ್ವಶನ್ಸ್ಗಳು. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಾಸ್ಟ್ ಆಗಿ ಕ್ವಶನ್ ನೋಡಿ, ಆನ್ಸರ್ ನೋಡಿ. ಈ ತರದ್ದು ಅದು ಒಂದು 2-3 ಸಬ್ಜೆಕ್ಟ್ ಆದ್ರೂ ನೀವು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಲಿ. ಬರೀ ಕ್ವಶನ್ ಆನ್ಸರ್ ಹೇಳೋದಲ್ಲ. ಇನ್ನು ಬೇಕಾದ್ರೆ ಈ KS ಎಕ್ಸಾಮ್ ಎಕ್ಸಾಮ್ ಆಗ್ತಾ ಇರೋದ್ರಿಂದ ಬೇರೆ ಬೇರೆ ಎಕ್ಸಾಮ್ ಏನು ಸಬ್ಜೆಕ್ಟ್ ಇದಾವಲ್ಲ, ಈಗ ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಆ ತರದ್ದು ಫಾಸ್ಟ್ ಆಗಿ ಒಂದ್ಸಲ ಏನ್ ಮಾಡೋಣ, ಟೈಮ್ ಕಡಿಮೆ ಇರೋದ್ರಿಂದ ಆಲ್ಮೋಸ್ಟ್ ಅಕ್ಟೋಬರ್ ಎಂಡ್ ಅಲ್ಲಿ ಇಟ್ಟೇ ಇಡ್ತಾರೆ ಎಕ್ಸಾಮ್ ಅನ್ನ.
ಸೊ ಟೈಮ್ ಇದ್ದಾಗ ಕಡಿಮೆ ಇದ್ದಾಗ ನಾವು ಫಾಸ್ಟ್ ಬೇಕಾದ್ರೆ ಅಲ್ಲಿ ಕ್ವಶನ್ ಆನ್ಸರ್ ಫಾಸ್ಟ್ ಒಂದ್ಸಲ ನೋಡೋಣ, ಎಕ್ಸ್ಪ್ಲನೇಷನ್ ಸ್ವಲ್ಪ ಕಡಿಮೆ. ಬಟ್ ಇವು ಎರಡು ಸಬ್ಜೆಕ್ಟನ್ನ ಕ್ಲಾರಿಟಿ ಇಟ್ಕೊಂಡ್ರಿ ಅಂದರೆ ಇಲ್ಲಿ ಜಾಸ್ತಿ ಸ್ಕೋರ್ ಮಾಡ್ಬೋದು. ಬೇಕಾದ ಬೇರೆ ಸಬ್ಜೆಕ್ಟ್ ನೀವು ಎಷ್ಟೇ ಓದಿದ್ರು ಅಲ್ಲಿ ಬೇರೆ ಮಾತು ಬೇರೆ ಕೇಳಿಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಇದನ್ನು ಡೀಟೇಲ್ ಆಗಿ ಎರಡು ಸಬ್ಜೆಕ್ಟ್ ಕಲೀರಿ, ಆಮೇಲೆ ಕ್ವಶನ್ ಫಾಸ್ಟಾಗಿ ನೋಡೋಣ, ಆಮೇಲೆ ಮತ್ತೆ ಟೈಮ್ ಇದ್ದಾಗ ಸ್ಲೋ ಆಗಿ ನೆಕ್ಸ್ಟ್ ಮತ್ತೆ KS ಬರ್ತಿರಲ್ಲ ಅವಾಗ ಬೇಕಾದ್ರೆ ಆ ಜಿಯೋಗ್ರಫಿ ಮತ್ತು ಹಿಸ್ಟ್ರಿಯನ್ನು ಕೂಡ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಒಂದಕ್ಕೊಂದು ಇಂಟರ್ಲಿಂಕ್ ಮಾಡಿ ಕೂಡ ಹೇಳ್ತಾ ಹೋಗ್ತೀನಿ. ಓಕೆ, ಕ್ಲಾಸ್ಗಳು ಇಷ್ಟ ಆಗಿದ್ರೆ ಲೈಕ್ ಮಾಡ್ತಾ ಹೋಗಿ ಸ್ನೇಹಿತರೆ. ತುಂಬ ಜನ ಕ್ಲಾಸ್ ಕೇಳ್ತೀರಿ, ಲೈಕ್ ಬಟನ್ ಒತ್ತಿರಲ್ಲ. ನಿಮಗೆ ಲೈಕ್ ಆಗಿದ್ರೆ ಹೇಳಿ ಕ್ಲಾಸ್ ಹೇಗಿತ್ತು ಅಂತ ಹೇಳಿ. ನಾನು ಹೇಳಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ಅಟ್ಲೀಸ್ಟ್ ಥ್ಯಾಂಕ್ ಯು ಅನ್ನೋದಾದ್ರೂ ಒಂದು ಕಮೆಂಟನ್ನು ಮಾಡ್ತಾ ಹೋಗಿ, ಅವಾಗ ನಮಗೂ ಖುಷಿ ಆಗುತ್ತೆ ಅಲ್ವಾ. ಈಗ ನಾವು ಎಷ್ಟೋ ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಲೈಫ್ ಸ್ಪೆಂಡ್ ಮಾಡೋಕೆ ಇದನ್ನ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ನಮಗೂ ಒಂದು ಖುಷಿ, ಆತ್ಮ ಸಂತೃಪ್ತಿ ಇರ್ತದೆ. ಈಗ ನಾವು ನಮ್ಮ ನಾಲೆಜನ್ನು ಸ್ಟೂಡೆಂಟ್ಗಳಿಗೆ ಹೇಳ್ಕೊಟ್ವಿ, ಅವರು ಎಷ್ಟೋ ಜನ ಅದರಿಂದ ಸ್ವಲ್ಪ ಯೂಸ್ ಆಯಿತು, ಅವರಿಗೆ ಸಕ್ಸಸ್ ಆಯಿತು ಅಂದರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಒಂದು ಥ್ಯಾಂಕ್ ಯು ಅಂತ ವರ್ಡ್ ಬಂತ ನಮ್ಗೆ ಖುಷಿ ಆಗುತ್ತೆ. ನೋಡಿ ಅವ್ರಿಗೆ ಇಷ್ಟ ಆಗಿದೆ, ಇದು ಅವ್ರಿಗೆ ಅನುಕೂಲ ಆಗಿದೆ, ಇದರಿಂದ ನಾವು ಇನ್ನೂ ಹೇಳ್ಬೋದು ಅಂತ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿ ಆಗೋಣ. ಚೆನ್ನಾಗಿ ಓದಿ, ಟೈಮ್ ವೇಸ್ಟ್ ಮಾಡ್ಬಾರ್ದು ಯಾವತ್ತೂ. ನಿಮ್ಮ ಭವಿಷ್ಯಕ್ಕೆ ನೀವೇ ಉತ್ತರಾಧಿಕಾರಿ. ನೀವೇ ಕರೆಕ್ಟಾಗಿ ಕೆಲಸ ಮಾಡಿದರೆ ನಿಮ್ಮ ಭವಿಷ್ಯ ಚೆನ್ನಾಗಿರ್ತದೆ. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಯಾರು ಬರೋದಿಲ್ಲ ಅಲ್ಲಿ. ಓಕೆ, ಅವ್ರವ್ರ ಜೀವನನೇ ಅವರಿಗೆ ಅಷ್ಟೊಂದು ಸಾಕಾಗಿರ್ತದೆ. ಮಾತಲ್ಲಿ ಹೇಳ್ಬೋದು. ಈಗ ಅನ್ಸಕ್ಸಸ್ಫುಲ್ ಇದ್ದಾಗ ಇಬ್ರು ಫ್ರೆಂಡ್ಸ್ ಇದ್ದಾಗೆ ನಾನು ಇದಾದಾಗ ಇದು ಮಾಡ್ತೀನಿ, ಯಾರೇನು ಮಾಡಿದ್ದೆ ಇನ್ನೂವರೆಗೆ ನೋಡಿಲ್ಲ, ಅದಕ್ಕೆ ಏನೋ ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರು ಕೂಡ ಅದಕ್ಕೆ ಡಬಲ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ವಾಪಸ್ ಯಾವುದೋ ಒಂದು ರೂಪದಲ್ಲಿ. ಅದು ತುಂಬ ಡೇಂಜರಸ್ ಆಗಿರ್ತದೆ. ಅದಕ್ಕೋಸ್ಕರ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಯಾವುದೂ ಫ್ರೀ ಇರಲ್ಲ ನಮ್ಮ ದೇಶದಲ್ಲಿ, ಅಥವಾ ಯಾವುದೇ ದೇಶದಲ್ಲಿ ಇರಲಿ. ಓಕೆ, ಫ್ರೀಯಾಗಿ ಸಿಗುತ್ತೆ ಅಂತಂದ್ರೆ ನೀವೇನು ಕೊಡ್ತಾರ ಅಂದ್ರೆ ಸುಮ್ಮನೆ ಇರಲಿ, ಯಾವುದು ಕೂಡ ಅದಕ್ಕೆ ಹಿಂದೆ ಬ್ಯಾಕ್ಗ್ರೌಂಡ್ ಇದ್ದೇ ಇರ್ತದೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಚೆನ್ನಾಗಿ ಓದಿ. ಫ್ರೀ ಅನ್ನೋದು ಯಾವುದೂ ಇಲ್ಲ, ನಿಮ್ಮ ಜೀವನ ನೀವು ಕಟ್ಕೋಬೇಕು. ಚೆನ್ನಾಗಿ ಓದ್ಕೋ. ಮತ್ತೆ ಸಿಗೋಣ. ಇವೆಲ್ಲ ಪಾಲಿಟಿ ಕಂಪ್ಲೀಟ್ ಆಗಿ ಈ ಥರ ಎಕ್ಸ್ಪ್ಲೇನ್ ಮಾಡಿ ಮುಗಿಸ್ಕೊಡ್ತೀನಿ. ಅದಾದ ನಂತರ ಎಕನಾಮಿಕ್ ಸ್ಟಾರ್ಟ್ ಮಾಡಿ.